ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ KK ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ಅವನ ತಂಗಿ ಇವ ಗಂಟು ಬಿದ್ದಾನಂದ್ರೆ ಇವಂದು ಎಷ್ಟು ಎಡಗಣ್ಣು ಹಾರಿರ್ಬೇಕು. ಇನ್ನು ನಮ್ಮ ಊರಾಗ ಏನೇನು ಹಾಕೈತೋ ಏನೇಂತಾನೋ. ಓಹೋ ದೊಡ್ಡಪ್ಪರು ಬಂದ್ರಲ್ಲ, ಘನಶೂರ ಧನಶೂರ ದೊಡ್ಡಸ್ತಿಕೆ ದೊಡ್ಡಪ್ಪ ಬಡ್ಡಿಯ ಗುಡ್ಡಪ್ಪ ನೀಚ ಲಪ್ಪಗ ಲುಚ್ಚ ಮಗನ ಅಪ್ಪ. ಬರ್ತಾರಪ್ಪ ಬರ್ತಾರೋ ದೊಡ್ಡಪ್ಪರು ಬರ್ತಾರೋ, ಬಂದಿದ್ದೆಲ್ಲ ನುಂಗಿ ನುಂಗಿ ತಿಂತಾರೋ, ಬಂದಿದ್ದೆಲ್ಲ ನುಂಗಿ ನುಂಗಿ ತಿಂತಾರೋ. ದುಪ್ಪಂಗ 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 ದುಪ್ಪ ಅಡಿಯಂಬತ್ತ. ಇವರು ನಮ್ಮೂರಿಗೆ ದೊಡ್ಡ ಮನುಷ್ಯರ್ರಿ. ಇಂಥ ದೊಡ್ಡ ಮನುಷ್ಯರ ಮರ್ಯಾದಿ ಒಂದಲ್ಲ ಒಂದು ದಿವಸ ಇವ್ರ ಮಗನ ಕೈಯಾಗ ಸಿಕ್ಕ ಕಡೆ ಬಜಾರ್ದಾಗ ಹಳ್ಳ ಹಿಡಿತೈತ್ರಿ. ದುಪ್ಪಂಗ 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 ದುಪ್ಪ ಬಡಿಯಂಬತ್ತ. ಬಾಯಿ ಮುಚ್ಚೋ. ನಂದ್ಯಾಕ ಬಾಯಿ ಮುಚ್ಚೋ ಅಂದ್ರಲ್ಲ, ನಿನಗೆ ಬಾಯಿ ಮುಚ್ಚಂದಿದ್ದು ಹಂಗ. ಯಾಕೆ ಹಾಡಿದೆಯಲ್ಲ ಈ ಹಾಡನ್ನ? ಕವಿ ಬರ್ದಾನಂತ ನಾ ಹಾಡಕತ್ತೀನ್ರಿ. ಅವ ಯಾವನ್ಲೇ ಬರ್ದಂತ ಕವಿ? ಹಾಸನ ಜಿಲ್ಲಾ ಹೊಳೆ ನರಸೀಪುರ ತಾಲೂಕದವ್ರು ಅಂತ್ರಿ. ಈಗ ಬಂದು ಇಲ್ಲೇ ಶಲೋಡಿಯಾಗ ಮನಿ ಮಾಡ್ಕೊಂಡದಾರಂತ್ರಿ. ಅವ್ರು ಬರ್ದಾರಂತ ನಾ ಹಾಡಕತ್ತೀನ್ರಿ. ದುಪ್ಪಂಗ 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 ದುಪ್ಪ ಪಡಿಯಂಬತ್ತ. ಇದೇ ಹಾಡಿ ಮಗನೇ, ಇನ್ನೊಂದ್ಸತಿ ಈ ಹಾಡು ಏನಾದ್ರೂ ನನ್ನ ಮುಂದೆ ಹಾಡಿದ್ರೆ ಜೀವಂತ ಸುಡಿಸ್ಬಿಡ್ತೀನಿ ನೋಡಿ ನಿನ್ನ. ನನಗಿನ್ನೂ ಸಾವು ಬಂದಿಲ್ಲಪ್ಪ. ನಾನು ಬರ್ಸ್ತೀನಲ್ಲ. ಅಂದ್ರೆ ಸಾವು ಬರ್ಲಾರ್ದವ್ರಿಗೆ ಹಗ್ಗ ತಗೊಂಡು ಬೆನ್ನ ಹತ್ತೀರಿ ನೀವು? ಹಂಗೇನಾ? ಹಂಗದ ನೀವು ನನಗೆ ಕ್ವಾಣ ಇದ್ದಂಗ ಅದನ. ಯಾರಿಗಂದಿಲ್ಲ ಕೋಣ ಅಂತ? ಕ್ವಾಣಕ್ಕೆ ಸಮೇತ ಸಾಲ ಕೊಡಿಸ್ತೀರಂತ? ಹೌದೌದು, ಕೊಡಿಸ್ಬೇಕ್ಲೆ. ಬಡ ಸೇವೆ ಮಾಡ್ಬೇಕು, ಜನ ಸೇವೆನೇ ಜನಾರ್ದನ ಸೇವೆ. ಹೌದಾ? ಹೌದೌದು. ಮತ್ತೆ ಆರಾಮದಿಯಲ್ಲ? ಯಾರಿಗ್ಲೇ? ಹೇ ಯು ಆರಾಮದಿಯಲ್ಲ? ಯಾಕೋ ಚಲೋ ದೋಸ್ತರನ್ನ ಮಾತಾಡ್ಸಕತ್ತಿಯಲ್ಲ. ಮತ್ ಮೊನ್ನೆ ವೇದಿಕೆ ಮೇಲೆ ಭಾಷಣ ಮಾಡ್ಬೇಕಾರೆ ಏನಂದ್ರಿ ನೀವು? ಏನಂದ್ರೆ? ನಮ್ಮ 3 ಜನ ನನ್ನ ಜೊತೆ ಮಾತಾಡಕ್ಕೆ ಯಾರು ಸಂಕೋಚ ಪಟ್ಕೋಬೇಡ್ರಪ್ಪ, ನಾನ್ ನಿಮ್ಗೆ ಎಲ್ಲರಿಗೂ ಸ್ನೇಹಿತ ಇದ್ದಂಗಂತ ಇದೋ ಬಾ ಇಲ್ಲೇ ನೀವ ಅಂದಿರಿ. ಈಗ ನೀವು ನನ್ನ ಸ್ನೇಹಿತ ಆರಾಮದಿಯಲ್ಲ? ಶಂಬ್ಯ ಸ್ನೇಹಿತ ಅಂತ ನಾನು ಹೇಳಿದ್ದು ನನ್ನ ವಾರ್ಗೆ ಅವರಿಗೆ, ನಿನಗಲ್ಲ. ನಾ ಏನ್ ಮಾಡ್ಬೇಕು? ನಮಸ್ಕಾರ ಮಾಡ್ಬೇಕು ಭಕ್ತಿಯಿಂದ. ಅಂದ್ರೆ ನಿಮ್ಮ ಮುಂದೆ ಭಕ್ತಿಯಿಂದ ಬಗ್ಬೇಕಾ? ಅಷ್ಟ ಹೌದಲ್ರಿ. ನಮಸ್ಕಾರಪ್ಪ. ನಮಸ್ಕಾರ. ಆರಾಮದಿರಾ? ಆರಾಮದೀನಿ. ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ. ಆರಾಮದಿರಾ? ಆರಾಮದಿ. ನಮಸ್ಕಾರಪ್ಪ. ನಮಸ್ಕಾರ. ಆರಾಮದಿರಾ? ಆರಾಮದೀನ. ನಮಸ್ಕಾರಪ್ಪ. ಎಷ್ಟು ಮಾಡವ ಅದನ್ನ? ಅಲ್ಲಪ್ಪ, ಈಗ ನಮಸ್ಕಾರ ಮಾಡಕತ್ತೀನಿ. ನಾಳೆ ಮುಂಜಾನೆ ನಮಸ್ಕಾರ ಮಾಡಿಸ್ಕೊಳಕ್ ನೀವು ಇರ್ತಿರೋ ಇಲ್ಲೋ ಯಾರಿಗ್ ಗೊತ್ತಪ್ಪ. ಅಂದ್ರೆ ನನ್ನ ಕಳಿಸ್ಬೇಕು ಹೇಳಿ ನಿಂತಿ. ಅಲ್ಲಪ್ಪ, ನೀವು ರಾಜಕೀಯದಾಗಿರೋರು ಮೀಟಿಂಗ್ ಪಾಟಿಂಗ್ ಬರ್ತಿರ್ತಾವು. ಮೀಟಿಂಗ್ ಹೋದ ಕಡೆ ಶಾಟದ್ರೆ ಏನ್ ಮಾಡೋದಪ್ಪ? ಎರಡು ಒಂದೇ ಬಿಡೋದು. ನೀ ಮೊದ್ಲಂದಿದ್ದು ಅದೇ, ಇದಂದಿದ್ದು ಅದೇ. ಅದಕ್ಕೆ ಕಡೆ ನಮಸ್ಕಾರ ಮಾಡ್ಕೊ. ಕಡೆ ನಮಸ್ಕಾರ. ಇದು 3ನೇದು ಮತ್ತೊಂದು ಅವಿವೇಕಿ. ಯಪ್ಪ ಮತ್ತೆ ಹೋಲ್ ಬಿಡ್ರಿ, ಸುಮ್ಮ ತಮಾಷೆ ಮಾಡಿದೆ. ಇರಲಿ, ಪರವಾಗಿಲ್ಲ. ಎಲ್ಲಿಗೆ ಬಂತ್ರಿ ನಿಮ್ಮ ಎಲೆಕ್ಷನ್ ಸುದ್ದಿ? ಅಲ್ಲೋ, ಎಲೆಕ್ಷನ್ ಮುಗಿದು ಇನ್ನು 3 ತಿಂಗಳಾಗಿಲ್ಲ, ಮತ್ತೆಲ್ಲಿ ತಂದಿಲ್ಲ ಎಲೆಕ್ಷನ್? 30 ದಿನಕ್ಕೆ ಒಂದು ಸರ ಎಲೆಕ್ಷನ್ ಸಾರುವ ಮೇಧಾವಿಗಳ ಹೆಚ್ಚಾಗ್ಯಾರ್ರಿ ನಮ್ಮ ದೇಶದಾಗ. ಅಂಥದ್ರಾಗ ನಿಮಗೆ 3 ತಿಂಗಳೇನು ದೊಡ್ಡದಲ್ಲ ಬಿಡ್ರಿ. ಆರಿಸಿ ಬಂದ ಮರುದಿವಸನ ಮ್ಯಾಗಿದ್ದವನ್ನ ತಳಗ ತುಳಿದು ತಳಗಿದ್ದವನ್ನ ಮ್ಯಾಲೆ ಒಯ್ದು ಆನೆ ಹೊರಲಾರದಷ್ಟು ಸಂಪತ್ತನ್ನು ಗಳಿಸಿಕೊಂಡು ನಂಬಿದವರಿಗೆ ನಂಜಿನೂಟ ಮಾಡಿಸಿ ರೈತರ ಕಣ್ಣಾಗ ರಕ್ತ ಹರಿಸಿ ಹುಟ್ಟೋ ಮಕ್ಕಳ ತಲೆ ಮ್ಯಾಲ ಸಹಿತ ಸಾಲದ ಹೊರೆಯನ್ನ ಹೊರಸೋ ಆ ನಿಮ್ಮ ಎಲೆಕ್ಷನ್ ಸುದ್ದಿ ದೊಡ್ಡದೈತ್ರಿಪ್ಪ, ದೊಡ್ಡದೈತಿ. ಹಿಂಗ್ಯಾ? ನಾನು ನಿನ್ನ ಕುರಿ ಕಾಯೋ ಮಳ್ಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ರಾಜಕೀಯದ ಬಗ್ಗೆ ಬಹಳ ತಿಳ್ಕೊಂಡಿ ನೋಡಿ ನೀನು. ತಿಳ್ಕೊಂಡಿನಂತ 6 ವರ್ಷ ಅಷ್ಟಪ್ಪ ಬಂದು ಉಳ್ಕೊಂಡಿನಿ. ಇಲ್ಲಾಂದ್ರೆ ಯಾವಾಗ ತುಳಿದು ಬಿಡ್ತಿದ್ರು ನಿಮ್ಮಂತ ದುಷ್ಟ ನನ್ನ ಮಕ್ಕಳು. ಯಾರಿಗಂದಿಲ್ಲ ದುಷ್ಟ ನನ್ನ ಮಗ ಅಂತ? ನಿಮಗಂದ್ರಿ ನಾನು. ಯಾರಿಗಂದಿದ್ದು? ನೀವು ನೋಡಕಷ್ಟ ದುಷ್ಟ ನನ್ನ ಮಗ ಬಿಡ್ರಿ. ಮತ್ತೆ ಇನ್ನೇನು ನೋಡಿದ್? ನೋಡಕಷ್ಟೇ ದುಷ್ಟ ನನ್ನ ಮಗ ಅಂದ್ರೆ ಮುಗೀತಲ್ಲ. ಇಲ್ಲ, ನನ್ನ ಮಗ 2 ಒಂದೇ ಅದು. ಇಲ್ಲಪ್ಪ, ಒಳಗ ಇದು ಹಾಲು ಇದ್ದಂಗೆ ಐತಪ್ಪ. ಮತ್ತೆ ನನಗ ಅಂತ ಮಗ ದುಷ್ಟ ನನ್ನ ಮಗ. ನಿಮಗೆ ಅಂದಿಲ್ರಿ ನಾನು. ಮತ್ತೆ ನಿಮಗ ಅಂದ್ರೆ ನಿಮ್ಮ ಬಾಯಿ ಹುಳ ಬಿದ್ದಾವು. ಅದು ನನ್ನ ಬಾಯಾಗೆ, ನನ್ನ ಪರವಾಗಿ ನಿಮ್ಮ ಬಾಯಿಗೆ ಬೀಳ್ಬೇಕು. ಮತ್ತೆ ಏನೇನು ಆಗ್ತಿರ್ ನೋಡ್ರಿ. ಹ್ಞೂನ್ರಿ ಯಪ್ಪ. ಮತ್ತೆ ಇನ್ನೊಂದು ವಿಷಯ ಕೇಳಿದ್ನಲ್ಲ. ಏನದು? ಆ ಕುಡುಕ ಸತ್ಯನ ಹೇಳ್ತಿ ಗಂಗವ್ವನೇನೋ ನಮ್ಮ 3 ಗ್ರಾಮ ಪಂಚಾಯತಿ ಅಧ್ಯಕ್ಷಣಿ ಮಾಡಕತ್ತೀರಂತ. ಹೌದೌದು. ಯಾಕ ಮುದುಕಿ ಸುಂಕ ಬ್ಯಾಸರಾದ್ಲೇನು? ಸುಂಕವಂಗ ಏನ್ ರಾಜಕೀಯ ಮಾಡಕ್ ಬರ್ತೈತ್ಲೆ? ಮೇಲಾಗಿ ಸುಂಕವಂಗ ವಯಸ್ಸಾಗೈತೆ. ವಯಸ್ಸಾಗಿದ್ದು ಗಾಮ ಆಗೋದಿಲ್ಲ. ನಿಮಗೂ ಎಳ್ಯಾವ ಬೇಕು. ವಯಸ್ಸಾಗಿದ್ವಿ ಇದ್ರ ಮತ್ತ ದಿಪ್ಪಂಗ 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 ದಿಪ್ 9 10 ಗಜ್ಜಿದು. ಲೈ ಗಂಗಾ ಕಲತಾಕಿ
ಆಕೆ ಅಧ್ಯಕ್ಷಿಣಿ ಆದ್ರೆ ಊರಿನ ಬಡ ಜನರಿಗೆ ಉಪಕಾರ ಆಗತ್ತೆ. ಮೇಲಾಗಿ ನನ್ನ ಮಗ ಒತ್ತಾಯ ಮಾಡಕತ್ತಾನೋ ಅಂದ್ರ ಅಪ್ಪ ಮಗ ಇಬ್ರು ಹೊಂದ್ಕೊಂಡಿರೇನು? ದಪ್ಪಂಗ 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 ದಪ್ಪ ಪಡಿ ಎಂಬತ್ತ. ಹಂಗಲ್ಲಲ್ಲಿ ರಾಜಕೀಯ ಮೊದಲಿನಂಗೆ ಈಗ ಉಳಿದಿಲ್ಲ. ಮೇಲಾಗಿ ನಮಗೂ ರಾಜಕೀಯದಾಗ ಆಸಕ್ತಿ ಕಡಿಮೆ ಆಗೈತೆ. ನಿಮಗೇನೋ ಕಡಿಮೆ ಆಗೈತ್ರಿ, ಮತ್ತ ಆದ್ರೆ ನಿಮ್ಮ ಮಗ ಧನ್ರಾಜ್ ಅವ್ರಿಗಿನ್ನೂ ಕಡಿಮೆ ಆಗಿಲ್ಲಲ್ರಿ. ಧನ್ರಾಜ್ ವಯಸ್ಸಿನ ಹುಡುಗ, ಬಿಸಿ ರಕ್ತ, ಮುಂದುವರೆಸ್ತಾನೋ ಏನ್ ಮುಂದೆ ಬರೆಸ್ತಾನೋ ಯಾರಿಗ ಗೊತ್ತಪ್ಪ. ಅವಿವೇಕಿ. ನಾವು ಅಧಿಕಾರದಾಗ ಇರ್ದಿದ್ರೆ ಏನಾಯ್ತು? ನಾನು ಮನ್ಸು ಮಾಡಿದ್ರೆ ಯಾರನ್ನು ಬೇಕಿದ್ರೆ ಏರಿಸ್ತೀನಿ, ಯಾರನ್ನು ಬೇಕಿದ್ರೆ ಇಳಿಸ್ತೀನಿ, ಯಾರನ್ನು ಬೇಕಿದ್ರೆ ಕಳಿಸ್ತೀನಿ. ಹೌದಪ್ಪ, ನಿಮ್ಮನ್ನ ಎದುರು ಹಾಕೊಂಡು ಈ 500 ತಗಡ್ ಒಳಗೆ ಬಾಳೆ ಮಾಡಕ್ ಆಕತ್ತೆ ಅಪ್ಪ. ಬಿಜಾಪುರದಿಂದ ಕಳಿಸಿ ಈಗ ಬದ್ನಟ್ಟಿಗೆ ಮತ್ತೆ ಕಳ್ಸಕತ್ತೀನಿ. ನೀವು ಹಂಗ ಇದ್ರಿಪ್ಪ. ಹಂಗನ ಬ್ಯಾಡ ಅಂದ್ರೆ ಕಳ್ಸೋದು ಮತ್ತೆ ಕರ್ಸೋದು. ಯಪ್ಪ ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀರಿ, ಮತ್ತೆ ನನ್ನ ಬಗ್ಗೆ ಒಟ್ಟು ಯೋಚನೆಯನ್ನ ಮಾಡುವಲ್ರಿ. ಯಾಕೇನತ್ ನಿನಗೇನು ತೊಂದ್ರೆ? ಬಡವದಿನ್ರಿ ನಾನು, ಅದು ನನಗೆ ಗೊತ್ತು ಬಿಡು. ಇರಾಕ್ ಮನಿ ಇಲ್ಲ, ಆ ಕಡೆ ಈ ಕಡೆ ಬೇವರಿಸಿ ತಿರುಗಾಡ್ದಂಗೆ ತಿರುಗಾಡಕತ್ತೀನಿ, ಅಡ್ಡಾಡಕತ್ತೀನಿ, ಬೀಳಕತ್ತೀನಿ. ಕರೆನೇ ಇರೋದು ಏನು ಇಲ್ದಾಗೆಲ್ಲ. ತಾವು ದೊಡ್ಡ ಮನಸ್ಸು ಮಾಡಿ ಆ ಪೈ ಹೋಟೆಲ್ ನನ್ನ ಹೆಸರಿಗೆ ಬರೆಸ್ಕೊಡ್ರಿಪ್ಪ. ನಮ್ಮ ಅಪ್ಪಂದು ಏನದು? ನಿಮ್ಮ ಅಪ್ಪನ ತಿಳ್ಕೊಂಡ ಬರೆಸ್ಕೊಡ್ರಿಪ್ಪ. ಅವ್ರ ಮಾಲಕರು ಕೇಳಿದ್ರೆ ಮೆಟ್ಲೆ ಹೊಡೆದಾರ ನನ್ನ. ಅವಿವೇಕಿ. ಏನೋ ಕೇಳೋದು ಕೇಳಂದ್ರೆ ಏನು ಪೈ ಹೋಟೆಲೇ ಕೇಳಕತ್ತಿಯಲ್ಲ. ಹೋಲ್ ಬಿಡ್ರಿ ಬ್ಯಾಡ. ಮತ್ತೆ ನಮ್ಮ ಬಸ್ ಸ್ಟ್ಯಾಂಡ್ ಕೇಳು, ಬಸ್ ಸ್ಟ್ಯಾಂಡ್ ಬರೆದು ಕೊಡ್ಲೆ ಕೇಳು. ಬೇಡಪ್ಪ, ಸಾರ್ವಜನಿಕರದ್ದು ಯಾರು ಬೇಕಾದ್ರೂ ನಂದು ಅನ್ಬೋದು. ಹೋಲ್ ಬಿಡ್ರಿ ಬೇಡ. ಈಗ ಅದು ನನಗೆ ಜನತಾ ಮನೆಗೆ ಕೊಡಿಸ್ರಿಪ್ಪ. ಯಾಕೆ ಚಿಂತೆ ಮಾಡ್ತೀಯಲ್ಲ? ನಿನಗೆ 2 ಮನೆ ನಾ ಸ್ಯಾಂಕ್ಷನ್ ಮಾಡಿಸ್ತೀನಿ. ಇರಾಮ್ ಒಬ್ಬ, ನನಗೆ ಯಾಕೆಪ್ಪ 2 ಮನೆ? ಅಲ್ಲೋ ಈಗ ಒಬ್ಬ ಐತಿ, ನಾಳೆ ನಿನ್ನ ಮದುವೆ ಆಗಂಗಿಲ್ಲೇನು? ಅಂದ್ರೆ ಮದುವೆ ಆದ ಕೂಡಲೇ ಗಂಡ ಹೆಂಡ್ರನ್ನ ಬೇರೆ ಮಾಡೇ ಬಿಡೋರನು. ದುಪ್ಪಂಗ 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 ದುಪ್ಪ ಹೊಡಿ 19 ಹಂಗಲ್ಲಲ್ಲಿ. ಮದುವೆ ಆದ್ಮೇಲೆ ನಿನಗೂ ನಿನ್ನ ಹೆಂಡತಿಗೆ ಇರೋದಕ್ಕೊಂದು ಮನಿ, ನಿನ್ನ ಕುರಿ ಹೋಗ್ಸೋಕೊಂದು ಮನಿ ಬೇಡೇನು? ಅಯ್ಯೋ ನೋಡ್ರಿ, ನನ್ನ ಕುರಿ ಬಗ್ಗೆ ನಾ ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ನಿಮ್ದು ಭಾರಿ ತಲೆಯಪ್ಪ. ನಿಮ್ಮ ತಲೆ ಇಲ್ಲಿ ಇರಬಾರ್ದಿತ್ತು, ಮತ್ತೆಲ್ಲಿರ್ಬೇಕಿತ್ತು? ದಿಲ್ಲಿ ಪೇಪರ್ಮೆಂಟ್ನಾಗ ಇರ್ಬೇಕಿತ್ತು. ಯಾಕೆ ಕ್ಯಾಂಪ್ಕೋ ಚಾಕ್ಲೇಟ್ ಬೇಡ ಏನು? ದಿಲ್ಲಿ ಪೇಪರ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಮೆಂಟ್ನಾಗ ಇರ್ಬೇಕು. ಎಲ್ಲಿದ್ರೆ ಏನ್ಲೇ ನಿಂಗೆ? ವಯಸ್ಸಾದ ಮೇಲೆ ನಾವೇ ರಾಜಕೀಯದಿಂದ ದೂರ ಸರ್ಕೊಂಡು ಬಿಡ್ಬೇಕು, ಯುವಕರಿಗೆ ಅವಕಾಶ ಕೊಡ್ಬೇಕೀಗ. ಇಂಥ ಬುದ್ಧಿ ಯಾರಿಗೈತಪ್ಪ ಈಗ? ಅದು 75 80 ಆದ್ರೂ ಇನ್ನೂ ನಮಗ ಬೇಕಂತ ಬಡದಾಡ್ತಿರ್ತಾವ. ಅಷ್ಟೇ. ಯುವಕರನ್ನ ಮುಂದೆ ಬಿಡಾಕ ವಾಲ್ರಂತಾರೆ ಯಾರು? ಅಯ್ಯೋ, ನೀನು ಕೂಡ ಮೀಟಿಂಗಿಗೆ ಒಂದು ಹೋಗ್ಬೇಕು. ಮೀಟಿಂಗ್ ಮನೆ ಹಾಳಾತು, ನನಗೆ ಮೂಗಿಗೆ ನೆಗಡಾಗೈತಿ. ಏನ್ ಮಾಡ್ಲಿ? ಸಂಜೆ ಮುಂದೆ ಒಂದಿಟ್ಟು ಏನಾರ ತೋಟದ ಮನೆಗೆ ಬಾ, ವ್ಯವಸ್ಥೆ ಮಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಆರಾಮದಿರಲ್ಲ? ಓನು ಆರಾಮದಿನೋ? ನಮಸ್ಕಾರ. ಸಾಕು ಬಿಡ್ಲಿ. ಯಾಕ? ಈಗಲೇ ಕೇಳಿ ಎಲ್ಲಿ ನಮ್ಗೆ ಕೆಮ್ಮು ಹತ್ತೈತಿ ನೋಡು. ಮತ್ತೆ ನಂಗ ದಮ್ ಚಾಲು ಆಕತಿ, ಮುಂದೆ ಸಣ್ಣಕ ಎದಿ ಬಿಗಾಕ್ ಚಾಲು ಆಕತಿ. ಕಳಸೇ ಬಿಡು, ಮಣ್ಣೆ ಕೊಟ್ಟು ಬಿಡಿ, ಇಲ್ಲಿ ಮಕ್ಕೊಂತೀನಿ. ಯಾವಲ್ಲೇ ಇಲ್ಲ, ಡಾಕ್ಟರ್ ಬಂದಾರ, ನೀ ಯಾಕೆ ವಿಚಾರ ಮಾಡ್ತಿ? ಇದು ಯಪ್ಪ, ಮತ್ ನಿಮ್ಮನ್ನ ಕಮಲವ್ ಕೇಳಾಕತ್ತಿದ್ಲು. ಎದ್ರ ಸಂಬಂಧ? ಆಕೆಗೆ ಏನೋ ಒಂದು ಕ್ವಾಣ ಕೊಡಿಸ್ತೀನಿ ಅಂದಿದ್ರಿ ಅಂತ. ಹೋದ್ ತಿಂಗಳು ಎಮ್ಮಿ ಕೊಡ್ಸಿನಿ, ಈಗ ಕೋಣ ಕೇಳಕತ್ಲ. ಎಮ್ಮಿ ಕೊಡ್ಸಿರಿ, ಆದ್ರೆ ಅದು ಗಬ್ಬ ಆಗಿಲ್ಲ ಅಂತ. ಅಲ್ಲೋ, ಅದು ಗಬ್ಬಾಗಿಲ್ಲ ಅಂದ್ರೆ ನಾ ಏನು ಮಾಡ್ಲು? ಆಕೆಗೆ ಒಂದು ಕ್ವಾಣ ಕೊಡಿಸ್ರಿ, ಇಲ್ಲ ಒಂದು ದಿವ್ಸ ನೀವೇ ಹೋಗಿ ಬರ್ರಿ. ಏನಂದ್ರೆ? ಅಂದ್ರೆ ಎಮ್ಮಿ ಯಾಕೆ ಗಬ್ಬಾಗಿಲ್ಲ ಏನು ಅಂತ ನೋಡಿ ಬರ್ರಿಪ್ಪ, ಏನ್ ಸಮಸ್ಯೆ? ಅಲ್ಲೋ, ಎಮ್ಮಿ ಕೊಡ್ಸೋದಲ್ದೆ ಇದನ್ನು ವಿಚಾರಣೆ ನಾವೇ ಮಾಡ್ಬೇಕೇನು? ಈಗ ಎಮ್ಮಿ ಕೊಡಿಸಿರಿಲ್ಲ, ಅದು ಗಬ್ಬಾಗಿಲ್ಲ ಅಂದ್ರೆ ನೀವೇ ಕ್ವಾಣ. ಕಾರಣ 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 ಇದೊಂದು ವೀಕ್ಲಾಟಿಗೆ. ಸರಿ, ನಾನು ನಮ್ಮ ಡಾಕ್ಟರ್ ಮುದೋಳ ಅಪ್ಪನ ಕಳಿಸ್ತೀನಿ ತಗೋ. ಅಂದ್ರೆ ಡಾಕ್ಟರ್ ಮುದೋಳ ಅಪ್ಪ ಹೋಗಿ ಗಬ್ ಮಾಡ್ತಾನ? ಅವ ಇದ್ದದಕ್ಕಲ್ಲೋ, ಅವ ಹೋಗಿ ಪರೀಕ್ಷೆ ಮಾಡ್ತಾನೆ. ಓ ಹಂಗ? ಜಲ್ದಿ ಕಳಿಸ್ರಪ್ಪ. ಯಾಕ? ಬೆಳಗ ಮುಂಜಾನೆ ಥಂಡಿ ಬಿಟ್ಟಿರ್ತೈತಿ. ಯಾಕೆ? ಎಮ್ಮೆಯು ಹೆಣ್ಣಲ್ಲವೇ? ಅದಕ್ಕೂ ಆಸೆ ಆಕಾಂಕ್ಷೆಗಳು ಇರೋದಿಲ್ಲವೇ? ಪ್ರಾಣಿಗಳಿಗೂ ರಸಿಕತನ ಇರುತ್ತೆ ಏನ್ಲಿ? ಅಯ್ಯೋ, ಮನುಷ್ಯರ್ಕಿಂತ ಜಾಸ್ತಿ ಇರ್ತೈತ್ರಿ. ಅದೇನ್ ಗೊತ್ತಾಗುತ್ತೆ ನೋಡ್ರಿ, ಬೆದಿಗೆ ಬಂದು ಎಮ್ಮೆ ಕಣ್ಣು ಕೆಂಪಗೆ ಮಾಡಿ ದುಬ್ಬದ ಮ್ಯಾಗ ಬಾಲ ಒಗದ ಅಂತ ಅದಕ್ಕೆ ಗಂಡು ಬೇಕ. ಬಹಳ ತಿಳ್ಕೊಂಡಿ ನೋಡು ಪ್ರಾಣಿಗಳ ಬಗ್ಗೆ. ನೀನೊಂದು ಕೆಲಸ ಮಾಡು, ಈ ಪ್ರಾಣಿಗಳ ಬಗ್ಗೆನೆ PhD ಮಾಡಿಬಿಡ್ಲೆ. ಯಪ್ಪ, ಇದನ್ನ ಹೊಸ್ತಾಗಿ ಕೇಳಿದ್ನಲ್ರಿ ನಾನು. ನನಗೆ ಗೊತ್ತಿರೋದು ಅಪೋಲೋ ಬಾರ್ನಾಗ ಸಿಗು HRD. ಇದು ಯಾವ್ದಿದು PhD? ಬರೀ ಕುಡಿಯೋದ್ರಾಗೆ ಇರ್ತಿರಲ್ಲ 24 ತಾಸು. ಕುಡಿಬೇಕಪ್ಪ.
ನಾವು ಕುಡಿತೀವಿ ಅಂತೇಳಿ ದೇಶ ನಡೆಯಕತ್ತೈತಪ್ಪ. ಈಗ ನೋಡ್ಯಪ್ಪ, ಮೊದಲು 80 ಇದ್ದಿದ್ದು ತಂದಿಗೆ 120ಕ್ಕೆ ಹಚ್ಚಿರಿ. ಒಂದೊಂದು ಬ್ರ್ಯಾಂಡಿಗೆ 40-50 ಜಾಸ್ತಿ ಮಾಡಿ ನಮ್ಮ ತಲೆ ಮೇಲೆ ಹಾಕಿರಿ. 5 ಗ್ಯಾರಂಟಿಗಳು ಪಾಸ್ ಮಾಡಾಕತ್ತೀರಿ. ನಿಮ್ಮ ಗ್ಯಾರಂಟಿ ನಡಬರಕ್ಕೆ ಒದ್ದಾಡೋದು ನಾವು ಕುಡುಕ್ರು ಏನು ಮಾಡಕ್ಕಾಕೈತಿ? ಅದು ಕರೆನೆ. PhD ಅಂದ್ರೆ ಪ್ರಾಣಿಗಳ ಬಗ್ಗೆ ರಿಸರ್ಚ್ ಮಾಡ್ಬೇಕು. ಮಾಡ್ತೀನಪ್ಪ. ಈ ಸರ ಎಮ್ಮಿ ಮೇಲೆ ಮಾಡ್ತೀನಿ. ಏನು ರಿಸರ್ಚ್? ಎಮ್ಮಿ ಮೇಲೆ ರಿಸರ್ಚ್ ಮಾಡೋದ ಈ ಸರ? ರಿಸರ್ಚ್ ಯಾವುದು ಅಂತ ಗೊತ್ತಿರಲಿ. ಪ್ರಾಣಿಗಳ ಬಗ್ಗೆ ಸಂಶೋಧನೆ ಮಾಡಿ ಪುಸ್ತಕ ಬರಿಬೇಕು. ಮಾಡ್ತೀನಿ, ಅದನ್ನ ಮಾಡ್ತೀನಿ. ಮಾಡಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಒಪ್ಸದ ಸರಿ. ಸ್ವಲ್ಪ ಕೆಲಸ ಇತ್ತು, ಬರ್ತೀನಿ. ಅಲ್ಲಿ ಬರೀಲಿ. ಮತ್ತೇನು ನಿಮ್ಮ ನಿಲ್ಕಲ್ ಶಾಪಿ ಕೇಳಕತ್ತಿದ್ಲು. ಎದ್ರ ಸಂಬಂಧ? ಆಕೆಗೆ ಏನೋ ಒಂದು ಇನ್ನೋವಾ ಕಾರ್ ಕೊಡಿಸ್ತೀನಿ ಅಂದಿದ್ರಿ ಅಂತ. ಹೋದ ವರ್ಷ ನ್ಯಾನೋ ಕೊಡಿಸಿದ್ನಲ್ಲೋ. ನ್ಯಾನೋ ಕೊಡಿಸಿರಿ, ಅದು ತಳಕ್ ಹತ್ತಕತ್ತತಿ. ಅಂದ್ರೆ ಅಷ್ಟು ದಪ್ಪಾಗ ಹೆಣ್ಮಗಳು. ಅಯ್ಯ, ಆಕಿ ಒಂದೊಂದು ಕಾಲು ಇಂತಿಂತ ಕಾಲಾಗ್ಯಾವು. ಗಾಡಿ ಒಳಗೆ ಒಂದು ಕಾಲು ಇಟ್ಲ ಅಂದ್ರೆ ಹಿಂದೆ 3 ಮಂದಿ ವಾತ್ಬೇಕು. ಹೋಗ್ಯಾವ ಒಳಗ. ನೀ ಅಷ್ಟು ಸುಖದಾಗ ಇಟ್ಟಿಯಪ್ಪ ಆಕಿನ. ಹೌದು, ಮತ್ತೆ ಕಾರ್ಯಕರ್ತರನ್ನೆಲ್ಲ ಸುಖದಲ್ಲಿ ಇಡಬೇಕು. ಕಾರ್ಯಕರ್ತರನ್ನ ಸುಖದಾಗ ಇಡಬೇಕು. ಏನ್ರ ಮೀಟಿಂಗ್ ಇದ್ರೆ ಆಫೀಸಿಗೆ ಕರೆಸ್ಬೇಕು, ಮಾತಾಡಿಸ್ಬೇಕು. 2 ದಿವಸ ಅವ್ರ ಮನ್ಯಾಗ ಇರು ಅಂತಾರ ನಿಮಗ. ಅವ್ರ ಮನೆಗೆ ಹೋಗಿ ಇರೋದ್ರಾಗ ಏನು ತಪ್ಪು ಐತ್ಲ? ಅದು ನೀವು ಅಪಾರ್ಥ ಮಾಡ್ಕೊಂಡ್ರಿ. ಹಿಂಗೆ ಮಾಡಿ ರಾಜಕಾರಣಿಗಳ ಹೆಸರು ಕೆಡಿಸಿರ್ಲಿ ನೀವು. ಎಲ್ಲದಕ್ಕೂ ಒಂದೇ ಹಚ್ಚಿಬಿಡ್ತೀರಿ ನೀವು. ಹೆಂಗ್ ಹೋದ್ರು? ಹೌದಾ? ದಾರದ ಅಂಗಡಿ ಮುಂದ್ಕೊಂದು ನೀರು ಕುಡಿದ್ರು ಅದೇ ಕುಡ್ತೀನಿ ಅನ್ನೋ ಮಕ್ಕಳು ನೀವು. ಯಾವಾಗ ಸುಧಾರಿಸ್ತೀರಿ? ಯಾಕೆ ನೀರು ಕುಡಿಯಾಕ ಹೋಟೆಲ್ ಇರುದಿಲ್ಲ? ದಾರು ಅಂಗಡಿ ಮುಂದೆ ಹೋಗಿ ಕುಡಿಬೇಕ ನೀರು ಅನುಕೂಲಕ್ಕೆ ತಕ್ಕಂತೆ. ಅಂದ್ರೆ ಮತ್ತೆ ಹಂಗ ನೀವು ರಾಜಕೀಯ ಅನುಕೂಲ ತಕ್ಕಂಗ ಮಾಡೋರು. ಹೋಗ್ಲಿ ಬಿಡ್ರಿ. ಮತ್ತೀಗ ಆಕಿ ಕೊಡಿಸ್ತಿರಲ್ಲ ಕಾರು? ಹೌದು. ಆಕಿ ನಿನಗೆ ಯಾವಾಗ ಭೇಟಿ ಆಗಿ? 2 ತಿಂಗಳಿಂದ ಕೊಲ್ಲಾಪುರ ಸರ್ಕಲ್ದಾಗ ಭೇಟಿ ಆಗಿದ್ಲು. ನಿಮ್ಮನ್ನ ನೆನೆಸ್ಕೊಂಡು ಭಾಳ ಆತ್ಲು. ತಮ್ಮ, ನಿಮ್ಮ ಸಾವುಕಾರ ನನ್ನ ಮರ್ತ ಬಿಟ್ಟಾರಪ್ಪ. ಮೊದಲೆಲ್ಲ ಚಲೋ ಮಾಡ್ತಿದ್ರಿ, ಈಗ ಮಾಡವಲ್ರು ಅಂದ್ಲು. ಏನೋ ಸಹಾಯ ಉಪಕಾರ ಮಾಡೇ ಇಲ್ಲ ಅಂತಲ್ಲ ಆಕಿಗೆ. ಅದನ್ನ ಮೊದಲನ್ಲಿ ಸಹಾಯ ಉಪಕಾರ ಅಂತ ಮಾಡಿದ್ದು ಮಾಡಿಸ್ಕೊಂಡಿದ್ದು ಆಮೇಲೆ ಇಲ್ಲಾಂದ್ರೆ ಅಪಾರ್ಥ ಆಗುತ್ತೆ. ಹ್ಞೂನ್ರಿ. ಸರಿ, ಆಕಿ ಸಿಕ್ಕಿದ್ಲು, ನಿನಗೆ ಹೇಳಿ ಚಲೋ ಆತು. ಆಕಿ ಸತ್ತೇ 1 ತಿಂಗಳಾತಲ್ಲ. ಕಡೆಗೂ ಆಕಿನ್ನು ನುಂಗೆ ಬಿಟ್ಟೆ. ಆಕಿ ಸತ್ತಿದ್ದು ನಾನು ನುಂಗೋದಕ್ಕೆ ಏನು ಸಂಬಂಧಲ್ಲ? ಮತ್ತೆ ಹಂಗೈತಪ್ಪ ನಿಮ್ದು ಕೈವಾಡ. ಏನು ಮಾಡಕ್ಕಾಕೈತಿ? ನಿನಗೆ ಭೇಟಿಯಾಗಿಲ್ಲ ಸತ್ತಿದ್ದು. ಅಂದ್ರೆ ನನಗೆ ಬೆಟ್ಟ ಅನ್ನೋ ಹೊಳೆ ನಿಮ್ ಭೇಟಿ ಆಗಿಲ್ಲಕ್ಕಿ ಇಲ್ಲ. ಅಯ್ಯೋ ಹೋಲ್ ಬಿಡ್ರಿ, ನನ್ನ ಕಾಲ್ಗುಣನ ಹಂಗೈತಿ. ಏನ್ ಮಾಡ ನೋಡಪ್ಪ ಮತ್ತೆ ಇಲ್ಲು ಯಪ್ಪ. ಮತ್ತೆ ನಿಮ್ಮನ್ನ ಮಲ್ಲವ್ ಕೇಳಿದ್ಲು. ಎದ್ರ ಸಂಬಂಧ? ಆಕಿಗೆ ಏನೋ ರಂಡ ಮುಂಡಿ ಪಗಾರ ಮಾಡಿಸ್ತೀನಿ ಅಂದಿರಿ ಅಂತ. ಅದು ರಂಡಿ ಮುಂಡಿ ಪಗಾರ ಅಲ್ಲಲ್ಲಿ, ವಿಧವಾ ಮಾಶಾಸನ. ಅದನ್ನೇ ಮಾಡಿಸ್ರಿ. ಅಲ್ಲೋ, ಗಂಡು ಸತ್ತ ಮೇಲೆ ವಿಧವಾ ಮಾಶಾಸನ ಮಾಡಿಸ್ಬೇಕಾಗಿದ್ದು ಕರ್ತವ್ಯ. ಆದ್ರೆ ಈಗಿನ ಕೆಲವೊಂದು ಹೆಣ್ಣು ಮಕ್ಕಳು ಗಂಡು ಬದುಕಿದ್ದಾಗಲೇ ತಾಳಿ ತೆಗೆದು ಮನೆಯಾಗ ಗೂಟಕ್ಕೆ ಹಾಕಿ ನಮ್ಮ ಮುಂದೆ ಬಂದು ಸತ್ತಾರಂತ ಸುಳ್ಳು ಹೇಳ್ತಾರಲ್ಲ, ಇದಕ್ಕೇನು ಮಾಡೋಣ? ಅವ್ರು ಬಂದು ನಿಮ್ಮ ಮುಂದೆ ಯಾಕೆ ಅಳ್ತಾರೆ ಹೇಳ್ರಿ? ಯಾಕೆ ಹೇಳು? ಊರಾಗಿರೋರು ನೀವು ಒಬ್ರು ದೊಡ್ಡವರು, ನೀವು ಚಲೋ ಮಾಡ್ತೀರಂತ ಅಳ್ತಾರ. ಏನೋ ಸಹಾಯ ಉಪಕಾರ. ಸಹಾಯ ಉಪಕಾರ ಮೊದ್ಲನ್ನು ಮಾಡಿದ್ದು ಮಾಡಿಸ್ಕೊಂಡಿದ್ದು ಆಮೇಲೆ ಅಪಾರ್ಥ ಆಗುತ್ತಿಲ್ಲ ಅಂದ್ರೆ. ಈಗ ನೀವು ಒಬ್ರು ಅದಿರಲಿ ಊರಾಗ, ಎದಕ್ಕ ಅದು ಮಾಡಕ? ಏನ್ಲೇ ಸಹಾಯ ಉಪಕಾರ? ಅದನ್ನ ಮೊದ್ಲನ್ನೇ ಅಲ್ಲೋ, ಅವ್ರು ಬಂದು ಹೇಳ್ತಾರೆ, ಇವ್ರು ಬಂದು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಇರವ ನಾವೊಬ್ಬನೇ ಎಷ್ಟು ಮಂದಿಗಂತ ಮಾಡ್ಲಲ್ಲ? ಏನು ಸಹಾಯ ಉಪಕಾರ? ಅದನ್ನ ಮೊದಲನ್ರಿ, ಇಲ್ಲ ಅಂದ್ರೆ ಅಪಾರ್ಥ ಆಕತಿ, ಜನ ತಪ್ಪು ತಿಳ್ಕೊಂತಾರ. ನಿನ್ನ ಬಾಯಿಗೆ ಬರೋದನ್ನು ನನ್ನ ಬಾಯಿಗೆ ಬರ್ಸಿ ನನಗೆ ತಿಳಿಸಿ ಹೇಳಕ್ ಬಂದೇನು? ಅವಿವೇಕಿ, ಹಳೆ ಅವಿವೇಕಿ. ಯಾರ್ಯಾರ್ದು ಏನೇನು ತೊಂದರೆ ಐತೆ ಎಲ್ಲರನ್ನು ಪಂಚಾಯತಿ ಕರ್ಕೊಂಡು ಬಾ. ಅಂದ್ರೆ ಪಂಚಾಯತಿಯಾಗ ಮಾಡ್ತೀರಿ ಸಹಾಯ ಉಪಕಾರ? ಯಾವಲ್ಲೇ ಯಪ್ಪ, ನಿಮ್ಮನ್ನ ಗೀತಾವ್ ಕೇಳಿದ್ಲು. ಗೀತಾ ಕೇಳಿದ್ಲು, ಸವಿತಾ ಕೇಳಿದ್ಲು, ಅರುಣ ಕೇಳಿದ್ಲು, ಸುಮತಿ ಕೇಳಿದ್ಲು, ಭಾರತಿ ಕೇಳಿದ್ಲು. ಏನು ಇವ್ರಿಗೆಲ್ರಿಗೂ ನಾವು ಒಬ್ಬನೇ ಇರ್ತೀನಿ ಏನ? ಎಷ್ಟು ಮಂದಿ ಹೆಂಗಸರು ಆಧಾರ್ ಕಾರ್ಡ್ ಅದಾವ ನಿಮ್ಮ ಹತ್ರ? ಸುಮ್ಮನೆ ಹೊಂಟಿದ್ದೆ, ನಿನ್ನ ಮಾತಾಡ್ಸಿದ್ದೆ ದೊಡ್ಡ ತಪ್ಪಾಗೈತೆ ನೋಡು. ಯಪ್ಪ, ನಿಮ್ಮನ್ನ ಬಿಟ್ರು ಬಾಯಿಗೆ ಮೊಣಕೈ ತುರ್ತೀನಿ. ನಮಸ್ಕಾರ, ಆರಾಮ? ಇನ್ನು ಜೀವನದಾಗ ಅಪ್ಪ ನನ್ನ ಕಡೆ ನಮಸ್ಕಾರ ಮಾಡಿಸ್ಕೊಳ್ಳೋದಿಲ್ಲ. ಅಷ್ಟು ಜನ್ಮನ ತಿಂತೀನಿ ಒಂದು. ಆದರೂ ಅಪ್ಪರ ದೇವ್ರು ಅಂಥವ್ರಿ, ಒಳ್ಳೆಯವರು. ಸಣ್ಣವ್ರ ಜೊತೆ ಸಣ್ಣವ್ರು ಹಾಕಾರ, ದೊಡ್ಡವ್ರ ಜೊತೆ ದೊಡ್ಡವ್ರು ಹಾಕಾರ. ಇಂಥ ಒಳ್ಳೆ ತಂದೆಗೆ ಅವ ಧನರಾಜ್ ಅಂತ ದುಷ್ಟ ನನ್ನ ಮಗ ಹುಟ್ಟುಬಿಟ್ಟಾನ. ಏನು ಮಾಡೋಕ್ಕಾಕತಿ? ಅವ್ರ ಹಣೆ ಬರ್ದಿದ್ದು ಅವ್ರು ಅನುಭವಿಸಾಕಬೇಕು. ಇವ್ರ ಗದ್ದಲ್ದಾಗ ನನ್ನ ಕುರಿ ಯಾರು ಹೊಲ ಹಾಕುವೋ ಏನು ತಾನು? ಎಲ್ಲಪ್ಪ, ಕುರಿ ಆ ಕಡೆ ಹೋದವು ನೋಡು ಯಪ್ಪ. ಕುರಿಯ ಕಾಯುವ ಕುರುಬನ ತಮ್ಮ, ಕುರಿಯ ಮ್ಯಾಲ ಒಂದು ಕಣ್ಣಿರಲಿ, ಕುರಿಯ ಮ್ಯಾಲ ಒಂದು ಕಣ್ಣಿರಲಿ, ನಿನ್ನ ಡೊಳ್ಳ ಮ್ಯಾಲ ಒಂದು ಗತ್ತಿರಲಿ. ಧುಪ್ಪಂಗ 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 ಧುಪ್ಪ.